ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೊದಲು ನೋಡ್ತಾ ಇರುವ ಆರ್ಟಿಕಲ್ ಸೆಕ್ಷನ್ 6A ಆಫ್ ದಿ ಸಿಟಿಜನ್ಶಿಪ್ ಆ್ಯಕ್ಟ್, ವೈ ಇಟ್ ಫೇಲ್ಸ್ ಅಸ್ಸಾಂ. ಈ ಆರ್ಟಿಕಲನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕೆಲವೊಂದು ಬ್ಯಾಕ್ಗ್ರೌಂಡ್ ಡೀಟೇಲ್ಸನ್ನು ನಾವು ತಿಳ್ಕೊಳ್ಬೇಕು. 1960-70 ಸುಮಾರಿಗೆ ಬಾಂಗ್ಲಾದೇಶದಲ್ಲಿ ಕೆಲವು ಗಲಭೆಗಳಾಗುತ್ತೆ, ಹಲವಾರು ಸಮಸ್ಯೆಗಳು ಎದುರಾಗುತ್ತೆ. ಆಗ ಅಲ್ಲಿನ ಜನ ಬಾಂಗ್ಲಾದೇಶವನ್ನು ಬಿಟ್ಟು ಭಾರತಕ್ಕೆ ಬರಲು ಪ್ರಾರಂಭಿಸ್ತಾರೆ. ಭಾರತದಲ್ಲಿನ ಅಸ್ಸಾಂ, ಮೇಘಾಲಯ, ಮಿಜೋರಾಂಗಳಂತಹ ರಾಜ್ಯಗಳಿಗೆ ಅಲ್ಲಿಂದ ವಲಸೆ ಬರ್ತಾರೆ. ಇದರಿಂದ ಏನಾಗುತ್ತೆ, ಯಾವುದೇ ಪ್ರದೇಶಕ್ಕೆ ಬೇರೆ ಪ್ರದೇಶದ ಜನರು ವಲಸೆ ಬಂದಾಗ ಅಲ್ಲಿರುವ ಕೆಲಸ, ಆಹಾರ ಮತ್ತು ವ್ಯಕ್ತಿಗಳ ಹಕ್ಕುಗಳಿಗೆ ಧಕ್ಕೆ ಬರುತ್ತೆ. ಬೇರೆ ರಾಜ್ಯಗಳಿಂದ ಇನ್ನೊಂದು ರಾಜ್ಯಕ್ಕೆ ಜನ ಬಂದಾಗಲೂ ಸಹ ಇದೇ ಸಮಸ್ಯೆಗಳು ಉಂಟಾಗುತ್ತೆ. ಆ ಪ್ರದೇಶದ ಜನರಿಗೆ ಕೆಲಸಗಳು ಇಲ್ಲದೆ ಇರೋದು, ಅಥವಾ ಅಲ್ಲಿರುವ ಜನರಿಗೆ ಆಹಾರ ಸಿಗದೇ ಇರೋದು, ಮತ್ತು ಭೂಮಿಯ ಸಮಸ್ಯೆ ಮುಂತಾದ ಸಮಸ್ಯೆಗಳು ಎದುರಾಗುತ್ತೆ. ಅದೇ ರೀತಿ ಯಾವಾಗ ಬಾಂಗ್ಲಾದೇಶದಿಂದ ಅಲ್ಲಿನ ಜನರು ಭಾರತಕ್ಕೆ ವಲಸೆ ಬಂದರೋ ಆಗ ಅಸ್ಸಾಂನಲ್ಲೂ ಸಹ ಇದೇ ಗಲಭೆಗಳು, ಇದೇ ರೀತಿ ಸಮಸ್ಯೆಗಳು ಎದುರಾಗುತ್ತೆ. ನಂತರ ಏನಾಗುತ್ತೆ, ಈ ಗಲಭೆಗಳನ್ನು, ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೋಸ್ಕರ ಅಸ್ಸಾಂ ಮೂಮೆಂಟ್, ಒಂದು ಚಳುವಳಿ ಶುರುವಾಗುತ್ತೆ 1979ರಲ್ಲಿ. ಇದನ್ನು ಬಗೆಹರಿಸಲಿಕ್ಕೋಸ್ಕರ ರಾಜೀವ್ ಗಾಂಧಿಯವರು ಅಸ್ಸಾಂ ಅಕಾರ್ಡ್ ಅನ್ನುವಂಥ ಒಂದು ಒಪ್ಪಂದವನ್ನು ಕೈಗೊಳ್ತಾರೆ. ಅದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದು ಅವರ ಉದ್ದೇಶವಾಗಿರುತ್ತೆ. ಅದಕ್ಕೇನು ಮಾಡ್ತಾರೆ ಇವರು ಅಂತಂದರೆ, ಆ ಒಪ್ಪಂದದ ಪ್ರಕಾರ ಯಾರು ಭಾರತೀಯರು ಮತ್ತು ಯಾರು ಫಾರಿನರ್, ವಿದೇಶಿಯರು ಅಂತ ತೀರ್ಮಾನ ಮಾಡಲಿಕ್ಕೆ ಒಂದು ನಿಯಮವನ್ನು ಜಾರಿಗೆ ತರ್ತಾರೆ. ಅದರ ಪ್ರಕಾರ ಏನು, ದೋಸ್ ಹೂ ಎಂಟರ್ಡ್ ಇಂಡಿಯಾ ಫ್ರಾಮ್ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದವರು ಯಾವಾಗ ಜನವರಿ 1, 1966 ಹಾಗೂ ಮಾರ್ಚ್ 25, 1971 ಈ ಒಂದು ಅವಧಿಯ ನಡುವೆ ಬಂದವರು ಭಾರತದ ಪೌರತ್ವವನ್ನು ಪಡೆದುಕೊಳ್ಬಹುದು. ಯಾರು ಮಾರ್ಚ್ 1971 ನಂತರ ಬಂದಿರ್ತಾರೋ ಅವರನ್ನು ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಈ ಒಂದು ನಿಯಮವನ್ನು ಜಾರಿಗೆ ತರಲಿಕ್ಕೋಸ್ಕರ ಸೆಕ್ಷನ್ 6A ಅನ್ನು ಭಾರತ ಸರ್ಕಾರ ಇಂಟ್ರೊಡ್ಯೂಸ್ ಮಾಡುತ್ತೆ. ಯಾವುದರ ಅಡಿಯಲ್ಲಿ? ಸಿಟಿಜನ್ಶಿಪ್ ಆ್ಯಕ್ಟ್ನ ಅಡಿಯಲ್ಲಿ. ಆದರೆ ಈ ಒಂದು ಸೆಕ್ಷನ್ 6Aಗೆ ಹಲವಾರು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪೆಟಿಷನನ್ನು ಸಲ್ಲಿಸ್ತಾರೆ. ಅಂದರೆ ಈ ಒಂದು ಸೆಕ್ಷನ್ 6A ಅನ್ನೋದು ಸಂವಿಧಾನದ ಎಷ್ಟೋ ನಿಯಮಗಳಿಗೆ ವಿರುದ್ಧವಾಗಿದೆ, ಹಾಗಾಗಿ ಇದನ್ನು ತೆಗೆದುಹಾಕಬೇಕು ಅನ್ನೋದು ಅವರ ವಾದ. ಆದರೆ ಕೆಲವು ದಿವಸಗಳ ಹಿಂದೆ ಸುಪ್ರೀಂ ಕೋರ್ಟ್ ಈ ಒಂದು ನಿಯಮದಲ್ಲಿ ಯಾವುದೇ ಒಂದು ದೋಷ ಇಲ್ಲ, ಹಾಗಾಗಿ ಇದು ಸಂವಿಧಾನಕ್ಕೆ ಯಾವುದೇ ಒಂದು ಧಕ್ಕೆಯನ್ನು ಉಂಟು ಮಾಡೋದಿಲ್ಲ ಅಂತ ಹೇಳುತ್ತೆ. ಮೊದಲು ನಾವು ಯಾಕೆ ಇದನ್ನು ವಿರೋಧಿಸ್ತಾ ಇದ್ರು ಅನ್ನೋದನ್ನು ನೋಡೋಣ. ಪೆಟಿಷನ್ಸ್ ಆರ್ಗ್ಯುಮೆಂಟ್, ವೈ ದೇ ಆರ್ ಅಪೋಸಿಂಗ್ ದಿಸ್ ಸೆಕ್ಷನ್ 6A. ಫಸ್ಟ್ ಒನ್ ಈಸ್ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್. ಈಗ ಯಾವುದೋ ಒಂದು ದೇಶದ ಸಿಟಿಜನ್ಶಿಪ್ ನಿರ್ಧಾರ ಆಗೋದು ಸಂವಿಧಾನದಲ್ಲಿರುವ ನಿಯಮಗಳ ಪ್ರಕಾರ. ಭಾರತ ಸಂವಿಧಾನದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದ ಹಾಗೆ ಆಗಲೇ ಕೆಲವಾರು ಕಾಯ್ದೆಗಳಿದೆ. ಅದನ್ನೆಲ್ಲ ಬಿಟ್ಟು ಈ ಕಾಯ್ದೆ ಅಸ್ಸಾಂನ ಜನರಿಗೋಸ್ಕರ ಅಥವಾ ಅಲ್ಲಿಗೆ ಬರುವ ಬಾಂಗ್ಲಾದೇಶಿಗರಿಗೋಸ್ಕರ ತಯಾರು ಮಾಡಿದರೆ ಅದು ಸಂವಿಧಾನದಲ್ಲಿ ಈಗಾಗಲೇ ಇರುವ ಕಾಯ್ದೆಗಳನ್ನು ವೈಲೇಟ್ ಮಾಡಿದ ಹಾಗಾಗುತ್ತೆ ಅನ್ನೋದು ಮೊದಲನೇ ವಾದ. ಇನ್ನು ಎರಡನೇ ವಾದ ಆರ್ಟಿಕಲ್ 14. ಆರ್ಟಿಕಲ್ 14 ಏನು ಹೇಳುತ್ತೆ? ರೈಟ್ ಟು ಈಕ್ವಾಲಿಟಿ. ಈಗ ಸರ್ಕಾರ ಅಸ್ಸಾಮಿಗೆ ಸಮಸ್ಯೆ ಆಗುತ್ತೆ ಅಂತ ಕೆಲವೊಂದು ನಿಯಮಗಳನ್ನು ಜಾರಿಗೊಳಿಸುತ್ತೆ. ಆದರೆ ವಲಸಿಗರು ಕೇವಲ ಅಸ್ಸಾಮಿಗೆ ಮಾತ್ರ ಬರಲಿಲ್ಲ, ಬೇರೆ ರಾಜ್ಯಗಳಿಗೂ ಬಂದಿದ್ದಾರೆ. ಹಾಗಾಗಿ ಕೇವಲ ಅಸ್ಸಾಂನ ಕುರಿತು ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಬೇರೆ ರಾಜ್ಯಗಳಿಗೆ ಇದರಿಂದ ರೈಟ್ ಟು ಈಕ್ವಾಲಿಟಿ ಅನ್ನುವಂಥ ಒಂದು ಹಕ್ಕನ್ನು ನಿರ್ಬಂಧಿಸಿದ ಹಾಗಾಗುತ್ತೆ. ಆ ರೈಟ್ ಟು ಈಕ್ವಾಲಿಟಿ ಅನ್ನೋದು ಅವರಿಗೆ ಇಲ್ವಾ ಹಾಗಾದರೆ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಇನ್ನು ಮೂರನೇ ಅಂಶ ಆರ್ಟಿಕಲ್ 29. ಆರ್ಟಿಕಲ್ 29 ಪ್ರಕಾರ ಯಾವುದೇ ಒಂದು ಗುಂಪು, ಕಮ್ಯುನಿಟಿ ತನ್ನ ಭಾಷೆಯನ್ನು, ತನ್ನ ಲಿಪಿಗಳನ್ನು ಅಥವಾ ತನ್ನ ಸಾಂಸ್ಕೃತಿಕತೆಯನ್ನು ಉಳಿಸ್ಕೊಳ್ಳುವ ಅಧಿಕಾರವನ್ನು ಹೊಂದಿದೆ. ಆದರೆ ಸೆಕ್ಷನ್ 6A ಪ್ರಕಾರ ಬೇರೆ ರಾಜ್ಯದಿಂದ ಅಥವಾ ಯಾವುದೋ ಒಂದು ಕಾನೂನಿನ ಪ್ರಕಾರ ಬೇರೆಯವರನ್ನು, ವಲಸಿಗರನ್ನು ಒಳಗೆ ಬಿಟ್ಕೊಳ್ಳೋದ್ರಿಂದ ಆ ಅಸ್ಸಾಮಿನ ಸಾಂಸ್ಕೃತಿಕತೆ ಹಾಳಾಗ್ತಾ ಇದೆ ಅನ್ನೋದು ಆ ಒಂದು ಸೆಕ್ಷನ್ 6A ವಿರುದ್ಧ ಪೆಟಿಷನ್ ಸಲ್ಲಿಸಿದವರ ವಾದ. ಇದನ್ನು ಗಮನಿಸಿದ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, 5 ಜಡ್ಜ್ಗಳ ಒಂದು ಬೆಂಚನ್ನು ಸ್ಥಾಪಿಸುತ್ತೆ. ಅದರಲ್ಲಿ 4 ಜನ ಜಡ್ಜ್ಗಳು ಇಲ್ಲ, ಈ ನಿಯಮ ಸರಿಯಾಗಿದೆ ಅಂತ ನಿರ್ಣಯವನ್ನು ಕೊಡ್ತಾರೆ.
ಒಬ್ಬರು ಅದನ್ನು ವಿರೋಧಿಸ್ತಾರೆ. ಬಹುಮತ 4 ಜನರಿದ್ದ ನಿರ್ಣಯಕ್ಕಿರೋದ್ರಿಂದ ಅದನ್ನು ಜಾರಿಗೊಳಿಸಲಾಗುತ್ತೆ ಮತ್ತು ಆ ಹಿಂದಿನ ಸೆಕ್ಷನ್ 6 ಸರಿಯಾಗಿದೆ ಅಂತ ಮುಂದುವರಿಸಲಾಗುತ್ತೆ. ಇದೇ ಸಂದರ್ಭದಲ್ಲಿ ಆ 4 ಜನರಿದ್ದ ಮೆಜಾರಿಟಿ ಒಪಿನಿಯನನ್ನು ಮುಖ್ಯವಾಗಿ ಮುನ್ನೆಲೆಗೆ ತಂದವರು DY ಚಂದ್ರಚೂಡ್ ಅವರು. ಅವರು ಹೇಳೋ ಪ್ರಕಾರ ಈಗ ಆಕಸ್ಮಿಕವಾಗಿ ಯಾವುದೋ ಒಂದು ಮೈಗ್ರೇಷನ್ ಆಗಿದೆ, ಹಾಗಾಗಿ ಕಲ್ಚರಲ್ ಚೇಂಜ್ ಆಗಿದೆ, ಇದರಿಂದಾಗಿ ಆರ್ಟಿಕಲ್ 29 ವೈಲೇಟ್ ಆಗ್ತಾ ಇಲ್ಲ. ಅಂದರೆ ಕಲ್ಚರಲ್ ಚೇಂಜ್ ಡ್ಯೂ ಟು ಮೈಗ್ರೇಷನ್ ಡಸ್ ನಾಟ್ ವೈಲೇಟ್ ಆರ್ಟಿಕಲ್ 29 ಅಂತ ಅವ್ರು ಹೇಳ್ತಾ ಇರೋದು. ಇನ್ನು ಗೌರ್ಮೆಂಟ್ ಹ್ಯಾಸ್ ಫ್ಲೆಕ್ಸಿಬಿಲಿಟಿ ಅಂಡರ್ ಆರ್ಟಿಕಲ್ 11. ಆರ್ಟಿಕಲ್ 11ರ ಪ್ರಕಾರ ಸಿಟಿಜನ್ಶಿಪ್ಪಿಗೆ ಸಂಬಂಧಿಸಿದ ಯಾವುದೇ ಒಂದು ನಿಯಮವನ್ನು ರೂಪಿಸಲಿಕ್ಕೆ ಗೌರ್ಮೆಂಟ್ ಹತ್ರ ಅವಕಾಶಗಳಿದೆ. ಹಾಗಾಗಿ ಆ ಒಂದು ಅವಕಾಶವನ್ನು ಗೌರ್ಮೆಂಟ್ ಉಪಯೋಗಿಸ್ಕೊಂಡಿದೆ ಅಂತ ಸುಪ್ರೀಂ ಕೋರ್ಟ್ ತನ್ನ ನಿರ್ಣಯದಲ್ಲಿ ಹೇಳುತ್ತೆ. ಇವತ್ತಿನ ಹಿಂದೂ ಆರ್ಟಿಕಲಲ್ಲಿ ಅದನ್ನು ಬರೆದವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಆರ್ಟಿಕಲ್ 29 ಪ್ರಕಾರ ಒಂದು ಗುಂಪಿನ ಸಾಂಸ್ಕೃತಿಕತೆ ಮತ್ತು ಭಾಷೆ ಮುಂತಾದವುಗಳನ್ನು ರಕ್ಷಿಸಬೇಕು. ಇದು ಸರ್ಕಾರದ ಕೆಲಸ. ಇಲ್ಲಿ ಆಕಸ್ಮಿಕವಾಗಿ ಏನೂ ಆಗ್ತಾ ಇಲ್ಲ, ಆಕಸ್ಮಿಕವಾಗಿ ಯಾವುದೇ ಧಕ್ಕೆ ಉಂಟಾಗ್ತಾ ಇಲ್ಲ. ಧಕ್ಕೆ ಉಂಟಾಗ್ತಾ ಅದಕ್ಕೆ ಕಾರಣ ಏನು? ಯಾವುದರಿಂದ ಆ ಸಾಂಸ್ಕೃತಿಕತೆಗೆ ಧಕ್ಕೆ ಉಂಟಾಗ್ತಾ ಇದೆ? ಸರ್ಕಾರ ಜಾರಿಗೊಳಿಸಿದ ನಿಯಮದಿಂದಲೇ. ಆ ಸರ್ಕಾರ ಈ ನಿಯಮವನ್ನು, ಸಿಟಿಜನ್ಶಿಪ್ ಪಾಲಿಸಿಗಳನ್ನು ಜಾರಿಗೊಳಿಸದೇ ಇದ್ದಿದ್ದರೆ ಇಲ್ಲಿ ಯಾವುದೇ ಕಲ್ಚರಲ್ ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇದು ಆಕಸ್ಮಿಕ ಅಲ್ಲ, ಇದು ಸರ್ಕಾರದ ಕ್ರಮದ ಒಂದು ಪರಿಣಾಮ ಅಷ್ಟೇ. ಇನ್ನು ಎರಡನೇದವ್ರು ಹೇಳೋದು ಲಾಂಗ್ ಟರ್ಮ್ ಚಾಲೆಂಜಸ್ ಇದೆ. ಎಷ್ಟೋ ಸಾರಿ ಬೇರೆ ಕಡೆಯಿಂದ ವಲಸಿಗರು ಭಾರತಕ್ಕೆ ಬರ್ತಾರೆ ಅಥವಾ ಇಲ್ಲಿಂದ ವಲಸಿಗರು ಬೇರೆ ಕಡೆಗೆ ಹೋಗ್ತಾರೆ. ಮುಖ್ಯವಾಗಿ ಎದುರಾಗುವ ಸಮಸ್ಯೆ ಏನು ಅಂತಂದರೆ ಸರಿಯಾದ ದಾಖಲೆಗಳಿಲ್ಲದೆ ಇರೋದು. ಹಾಗಾಗಿ ಗೌರ್ಮೆಂಟ್ ಹತ್ರ ಬೇಕಾಗಿರುವ ದಾಖಲೆಗಳೇ ಇಲ್ಲ ಎಷ್ಟೋ ಸಾರಿ, ಮತ್ತು ಜನರ ಹತ್ತಿರವೂ ಸಹ ಬೇಕಾಗಿರೋ ದಾಖಲೆಗಳನ್ನು ಅವ್ರು ಹೊಂದಿಲ್ಲ. ಈ ಲಾಸ್ ಆಫ್ ರೆಕಾರ್ಡ್ ಏನಿದೆಯಲ್ಲ, ಇದರಿಂದಾಗಿ ಸರಿಯಾದ ಪಾಲಿಸಿ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಇನ್ನೊಂದೇನಂತಂದರೆ, ಈ ಒಂದು ನಿಯಮವನ್ನು ಜಾರಿಗೆ ತಂದಿದ್ದಾರೆ, ಆದರೆ ಇದಕ್ಕೆ ಎಂಡ್ ಅನ್ನೋದನ್ನು ಅವರು ಯಾವಾಗ ಅಂತ ಹೇಳಿಲ್ಲ. ಹಾಗಾಗಿ ಎಲ್ಲಿ ತನಕ ಈ ನಿಯಮ ಮುಂದುವರಿಯುತ್ತೆ, ಸರಿಯಾದ ಒಂದು ಲಿಮಿಟ್ ಇಲ್ಲ ಈ ಒಂದು ನಿಯಮಕ್ಕೆ ಅನ್ನೋದು ಮೊದಲನೇ ಆರ್ಟಿಕಲ್ನ ಸಾರಾಂಶ. ಇನ್ನು ಎರಡನೇ ಆರ್ಟಿಕಲನ್ನು ನೋಡೋದಾದರೆ, ಮೇಕಿಂಗ್ ಅಫೋರ್ಡೆಬಲ್ ಜನರಿಕ್ಸ್ ಮೋರ್ ರಿಲಯಬಲ್. ನಿನ್ನೆ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇರಬೇಕಾದ್ರೆ ನಾವು ಹೇಳಿದ್ವಿ, ಭಾರತದಲ್ಲಿ ಹಲವಾರು ಜನರು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತಂದರೆ ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಖರ್ಚನ್ನು ವೈದ್ಯಕೀಯ ಕ್ಷೇತ್ರಗಳಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಅವರನ್ನು ಬಡತನಕ್ಕೆ ತಳ್ತಾ ಇದೆ. ಹೀಗಾಗಿ ಎಷ್ಟೋ ಜನ ಪ್ರತಿ ವರ್ಷ ಪದೇ ದಿನನಿತ್ಯದ ಖರ್ಚುಗಳನ್ನು ನಿಭಾಯಿಸಲಿಕ್ಕೋಸ್ಕರ ವೈದ್ಯಕೀಯ ಖರ್ಚುಗಳನ್ನು ಮಾಡ್ತಾ ಇದ್ದಾರೆ. ಅದು ಅವರನ್ನು ಬಡತನಕ್ಕೆ ತಳ್ತಾ ಇದೆ ಅಂತ ನಿನ್ನೆ ಮಾತಾಡಿದ್ವಿ. ಇವತ್ತು ಜನರಿಕ್ ಮೆಡಿಸಿನ್ ಮತ್ತು ಒಂದು ಬ್ರ್ಯಾಂಡೆಡ್ ಮೆಡಿಸಿನ್ ಅಂತ ಎರಡು ವಿಧಗಳಿದೆ. ಜನರಿಕ್ ಅಂತಂದರೆ ಈಗ ನೋಡಿ, ಪ್ಯಾರಾಸಿಟಮೋಲ್, ಕ್ರೋಸಿನ್ ಎರಡು ಮೆಡಿಸಿನನ್ನು ನೀವು ಕೇಳಿರ್ಬೋದು. ಅವು ಎರಡರಲ್ಲೂ ಇರುವಂತಹ ಕೆಮಿಕಲ್ಗಳು ಒಂದೇ. ಆದರೆ ಪ್ಯಾರಾಸಿಟಮೋಲ್ ಎಲ್ಲರ ಕೈಗೆ ಸಿಗುವಂತಹ ಕಡಿಮೆ ಬೆಲೆಯ ಮೆಡಿಸಿನ್. ಕ್ರೋಸಿನ್ ಅನ್ನೋದು ಒಂದು ಬ್ರ್ಯಾಂಡೆಡ್ ಮೆಡಿಸಿನ್. ಹಾಗಾಗಿ ಎರಡು ವಿಧಗಳು ಯಾವುದು? ಜನರಿಕ್ ಮತ್ತು ಬ್ರ್ಯಾಂಡೆಡ್. ಜನರಿಕ್ ಅಂತಂದರೆ ಎಲ್ಲರ ಕೈಗೆಟುಕೋದು, ಕ್ರೋಸಿನ್ ಅಂತಂದರೆ ಬ್ರ್ಯಾಂಡೆಡ್, ಸ್ವಲ್ಪ ಹೆಚ್ಚಿನ ಬೆಲೆ ಉಳುವಂಥದ್ದು. ಈಗ ಏನಾಗುತ್ತೆ, ಭಾರತದಲ್ಲಿ ಹೇಗೆ ಈ ಜನರಿಕ್ ಡ್ರಗ್ಸ್ ಬಂದಿದೆ ಅಂತ ಒಂದ್ಸರಿ ನಾವು ನೋಡ್ಕೊಳ್ಳೋಣ, ಆಮೇಲೆ ಈ ಆರ್ಟಿಕಲ್ ಏನು ಹೇಳುತ್ತೆ ಅಂತ ನೋಡೋಣ. 1970ರಲ್ಲಿ ಇಂದಿರಾ ಗಾಂಧಿಯವರು ಪೇಟೆಂಟ್ ಆ್ಯಕ್ಟ್ಸನ್ನು ಜಾರಿಗೊಳಿಸ್ತಾರೆ. ಅದರ ಪ್ರಕಾರ ಯಾವುದೇ ಒಂದು ಭಾರತದ ದೇಶೀಯ ಕಂಪನಿ ಯಾವುದೇ ಒಂದು ಮೆಡಿಸಿನನ್ನು ಹೊಸದಾಗಿ ಕಂಡುಹಿಡಿದು ಅಥವಾ ಮೊದಲೇ ಕಂಡುಹಿಡಿದ ಮೆಡಿಸಿನನ್ನು ನಿರ್ಮಿಸಬಹುದು ಅಥವಾ ಅದನ್ನು ಉತ್ಪಾದಿಸಬಹುದು. ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಭಾರತೀಯ ಕಂಪನಿಗಳಿಗೆ ಹೊಸದಾಗಿ ಮತ್ತೆ ಪೇಟೆಂಟ್ ಬೇಕಾಗಿಲ್ಲ. ಮೊದಲೇ ಇರುವ ಮೆಡಿಸಿನ್ಗಳನ್ನು ಬೇರೆ ಕಂಪನಿಗಳು ಸಹ, ದೇಶೀಯ ಕಂಪನಿಗಳು ಸಹ ಉತ್ಪಾದಿಸಬಹುದು. ಇದು ಆ ಪೇಟೆಂಟ್ ಆ್ಯಕ್ಟ್ಸ್ನ ಪ್ರಕಾರ ಇರುವಂಥ ಒಂದು ನಿಯಮ. ಆದರೆ ಯಾವಾಗ 1995ರಲ್ಲಿ ಭಾರತ ಟ್ರಿಪ್ಸ್ ಅನ್ನುವಂಥ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡುತ್ತೆ, ಅಂದರೆ 1995ರಲ್ಲಿ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅನ್ನುವಂಥ ಒಂದು ನಿಯಮ ಬರುತ್ತೆ. ಯಾವುದರಡಿಯಲ್ಲಿ? WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಈ ನಿಯಮದ ಪ್ರಕಾರ ಪ್ರತಿ ದೇಶ, ಆ ನಿಯಮಕ್ಕೆ ಸಹಿ ಮಾಡಿದಂಥ ಪ್ರತಿ ದೇಶ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸನ್ನು ಪ್ರೊಟೆಕ್ಟ್ ಮಾಡಬೇಕು. ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಯಾವಾಗಲೂ ಸುರಕ್ಷಿತವಾಗಿ ನೋಡಿಕೊಳ್ಬೇಕು. ಅಂದರೆ ಯಾವುದೇ ಒಂದು ಕಂಪ್ನಿ, ಮೆಡಿಸಿನ್ ಕಂಪ್ನಿ ತನ್ನದೇ ಆದ ಒಂದು ಪೇಟೆಂಟನ್ನು ಹೊಂದಿದರೆ
ಭಾರತ ಬೇರೆ ಕಂಪನಿಗಳಿಗೆ, ದೇಶೀಯ ಕಂಪನಿಗಳಿಗೆ ಆ ಮೆಡಿಸಿನನ್ನು ಉತ್ಪಾದಿಸಲಿಕ್ಕೆ ಅವಕಾಶ ಕೊಡಬಾರ್ದು. ಇದನ್ನು ಭಾರತ ಜಾರಿಗೊಳಿಸುತ್ತೆ. ಹೀಗಾದಾಗ ಏನಾಗುತ್ತೆ, ದೇಶದಲ್ಲಿರೋ ಎಷ್ಟೋ ಕಂಪನಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತವೆ. ಆದರೆ ಈ ವಿರೋಧಗಳನ್ನ ವ್ಯಕ್ತಪಡಿಸಿದರೂ ಸಹ ಮುಂದೆ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚುವುದರಿಂದ ಭಾರತದ ಕಂಪನಿಗಳು ಬೆಳೀತಾ ಹೋಗುತ್ತೆ. ಪ್ರಸ್ತುತ ಭಾರತ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಔಷಧಿಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶಗಳಲ್ಲಿ ಒಂದು. ಅಂದರೆ ಜಗತ್ತಿನಲ್ಲಿ ಸುಮಾರು 10ರಷ್ಟು ಮೆಡಿಸಿನ್ಗಳು, ಫಾರ್ಮಾಸ್ಯೂಟಿಕಲ್ಗಳು ಭಾರತದಲ್ಲಿ ಉತ್ಪಾದನೆಯಾಗುತ್ತೆ. ಅಂದರೆ ಮೆಡಿಸಿನ್ಗಳ ಉತ್ಪಾದನೆಯಲ್ಲಿ ಭಾರತ ಒಂದು ಉತ್ತಮವಾದ ಹಂತಕ್ಕೆ ತಲುಪಿದೆ. ಇಷ್ಟು ತಲುಪಿದ್ರೂ ಕೆಲವೊಂದು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನೇ ಇಂದಿನ ಆರ್ಟಿಕಲಲ್ಲಿ ಅವರು ಹೇಳ್ತಾ ಇದ್ದಾರೆ. ಮೊದಲನೇ ಸಮಸ್ಯೆ ಏನು ಅಂತಂದರೆ, ಕೈಗೆಟುಕುವ ದರದಲ್ಲೇನೋ ಮೆಡಿಸಿನ್ಗಳು ಸಿಗ್ತಾ ಇವೆ. ಆದರೆ ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ ಅಲ್ಲಿನ ಡಾಕ್ಟರ್ಗಳು ಬರೆದು ಕೊಡೋದು ಬ್ರ್ಯಾಂಡೆಡ್ ಮೆಡಿಸಿನ್ಗಳನ್ನು. ಡಾಕ್ಟರ್ಗಳು ಯಾಕೆ ಹಾಗೆ ಬರೆದು ಕೊಡ್ತಾರೆ? ಒಂದು, ಅವರಿಗೆ ಜನರಿಕ್ ಮೆಡಿಸಿನ್ಗಳ ಎಫೆಕ್ಟಿವ್ನೆಸ್ ಮೇಲೆ ನಿಜವಾಗಲೂ ಅದನ್ನು ಸರಿಯಾಗಿ ನಿರ್ಮಿಸಿದ್ದಾರಾ? ಈಗ ಪ್ರೈವೇಟ್ ಕಂಪನಿಗಳು ನಿರ್ಮಾಣ ಮಾಡಿದ ಮೆಡಿಸಿನ್ಗಳ ಆ ಒಂದು ತಯಾರಿಕಾ ಕಾರ್ಯ ಅಷ್ಟೇ ಕ್ಲೀನಾಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅತ್ಯಂತ ಚೆನ್ನಾಗಿರುತ್ತೆ. ಈ ಒಂದು ಚೆನ್ನಾಗಿರುವ ಕಾರ್ಯ ಜನರಿಕ್ ಮೆಡಿಸಿನ್ಗಳಲ್ಲೂ ಇರುತ್ತಾ ಅನ್ನೋದು ಡಾಕ್ಟರ್ಗಳ ಪ್ರಶ್ನೆ. ಹೀಗಾಗಿ ಅವರ ಪ್ರಕಾರ ಬ್ರ್ಯಾಂಡೆಡ್ ಮೆಡಿಸಿನ್ಗಳು ಬೆಟರ್ ಕ್ವಾಲಿಟಿ, ಉತ್ತಮ ಗುಣಮಟ್ಟವನ್ನು ಹೊಂದಿರುತ್ತೆ. ಹಾಗಾಗಿ ಅವರು ಅದನ್ನೇ ಬರೆದು ಕೊಡ್ತಿರ್ತಾರೆ. ಇದರಿಂದ ಎಷ್ಟೇ ಬಡವ ಒಂದು ಡಾಕ್ಟರ್ ಹತ್ರ ಹೋದರೂ ಜನರಿಕ್ ಮೆಡಿಸಿನ್ಗಳ ಲಭ್ಯತೆ ಇದ್ದರೂ ಸಹ ಅವರಿಗೆ ಉಪಯೋಗ ಪಡ್ಕೊಳ್ಕಾಗ್ತಾ ಇಲ್ಲ. ಡಾಕ್ಟರ್ಗಳು ಬರ್ಕೊಡೋದೇ ಅವ್ರು ತಗೊಳ್ಬೇಕು. ಇದು ಮೊದಲನೇ ಸಮಸ್ಯೆ. ನೆಕ್ಸ್ಟು, ಇನ್ಫೀರಿಯರ್ ಕ್ವಾಲಿಟಿ ಆಫ್ ಜೆನರಿಕ್ಸ್. ಇದರಲ್ಲಿ ಮೊದಲೇ ಹೇಳಿದಾಗೆ ಹೇಗೆ ಆ ಜೆನರಿಕ್ ಮೆಡಿಸಿನನ್ನು ತಯಾರು ಮಾಡ್ತಾರೆ, ನಿಜವಾಗಲೂ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳಿಕ್ಕೆ ಆಗ್ತಾ ಇದೆಯಾ ಅದರಲ್ಲಿ ಅನ್ನೋದು ಎರಡನೇ ಅಂಶ. ಇನ್ನು ಮೂರನೇದು, ರೆಗ್ಯುಲೇಟರಿ ಚಾಲೆಂಜಸ್. ಈಗ ಭಾರತದಲ್ಲಿ ಈ ಮೆಡಿಸಿನ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಂಸ್ಥೆ ಇದೆ, ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್. ಇದು ಕೇಂದ್ರದಲ್ಲಿರುವ ಒಂದು ಸಂಸ್ಥೆ. ಈ ಸಂಸ್ಥೆ ಏನು ಮಾಡುತ್ತೆ, ಈ ಮೆಡಿಸಿನ್ಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾನೂನುಗಳನ್ನು ನಿರ್ಮಿಸುತ್ತೆ. ಆದರೆ ನಿರ್ಮಿಸಿದ ಮಾತ್ರಕ್ಕೆ ಅದನ್ನು ಜಾರಿಗೊಳಿಸುವ ಅಧಿಕಾರ ಇದಕ್ಕಿಲ್ಲ. ಜಾರಿಗೊಳಿಸೋದು ಯಾವುದು? ಪ್ರತಿ ರಾಜ್ಯದಲ್ಲೂ ಇರುವ ಸ್ಟೇಟ್ ಡ್ರಗ್ ರೆಗ್ಯುಲೇಟರಿ ಅಥಾರಿಟೀಸು. ಇವರ ಹತ್ರ ಆ ನಿಯಮಗಳನ್ನು ತಮಗೆ ಬೇಕಾದ ಹಾಗೆ ಜಾರಿಗೊಳಿಸುವ ಅಧಿಕಾರಗಳಿರುತ್ತೆ. ಹೀಗಾಗಿ ಏನಾಗುತ್ತೆ, ಪ್ರತಿ ರಾಜ್ಯ ತನ್ನದೇ ಆದಂತಹ ಒಂದು ನಿಯಮಗಳನ್ನು ಹೊಂದಿರುತ್ತೆ. ಒಂದು ಯೂನಿಫಾರ್ಮಿಟಿ, ಏಕರೂಪತೆ ಅನ್ನೋದು ಇರೋದಿಲ್ಲ. ಹೀಗಾಗಿ ಇನ್ಕನ್ಸಿಸ್ಟೆನ್ಸಿ, ಸರಿಯಾದ ರೀತಿಯಲ್ಲಿ ನಿಯಮವನ್ನು ಯಾವುದೇ ಪ್ರದೇಶದಲ್ಲೂ ಜಾರಿಗೆ ತರಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಈ ಆರ್ಟಿಕಲ್ ಹೇಳೋದೇನು, ಅಫೋರ್ಡೆಬಲ್ ಮೆಡಿಸಿನ್ಸ್ ಇದೆ, ಕೈಗೆಟುಕುವ ದರದ ಮೆಡಿಸಿನ್ಗಳಿದೆ, ಆದರೆ ಸರಿಯಾದ ರೀತಿಯಲ್ಲಿ ಅವುಗಳ ಉಪಯೋಗ ಆಗ್ತಾ ಇಲ್ಲ, ಜನರಿಗೆ ಅದು ಸಿಗ್ತಾ ಇಲ್ಲ. ಅದಕ್ಕೆ ಕೊಡುವ ಕೆಲ ಕಾರಣ ಏನು ಅಂತಂದರೆ, ಈಗ ನೀವು ನೋಡಿದ್ರಲ್ಲ, ಬ್ರ್ಯಾಂಡೆಡ್ ಮೆಡಿಸಿನ್ಗಳನ್ನೇ ಡಾಕ್ಟರು ಪ್ರಿಫರ್ ಮಾಡ್ತಾರೆ, ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಮತ್ತು ಅವುಗಳ ನಿಯಂತ್ರಕ ವ್ಯವಸ್ಥೆಯೂ ಸಹ ಸರಿಯಾಗಿಲ್ಲ. ಇದಿಷ್ಟು ಎರಡನೇ ಆರ್ಟಿಕಲಿನ ಸಾರಾಂಶ. ಮುಂದಿನ ಆರ್ಟಿಕಲ್ನ ನೋಡೋದಾದರೆ, ಪಾಸಿಟಿವ್ ಸಿಗ್ನಲ್ಸ್ ಫ್ರಾಮ್ ಇಂಡಿಯಾ ಚೈನಾ ಟಾಕ್ಸ್. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭಾರತ ಚೀನಾ ನಡುವಿನ ಸಂಬಂಧ ಬಹಳ ಏರುಪೇರುಗಳಿಂದ ಕೂಡಿರುತ್ತೆ. ಕೆಲವೊಂದು ಸಾರಿ ಒಳ್ಳೆಯ ಬಾಂಧವ್ಯ ಬೆಳೆದರೆ ಕೆಲವೊಂದು ಸಾರಿ ಕ್ಲ್ಯಾಶ್ಗಳಾಗ್ತಾ ಇರುತ್ತೆ. ರೀಸೆಂಟಾಗಿ 23ನೇ ಮೀಟಿಂಗ್ ನಡೀತು. ಯಾರ ನಡುವೆ? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಹಾಗೂ ಚೀನಾದ ಫಾರಿನ್ ಮಿನಿಸ್ಟರ್ ವಾಂಗ್ ಯಿ ಅವರ ಮಧ್ಯೆ. ಯಾಕೆ ಈ ಮೀಟಿಂಗ್ ಇಂಪಾರ್ಟೆಂಟ್ ಅಂತಂದರೆ, ಭಾರತ ಚೀನಾ ನಡುವಿನ ಸಂಬಂಧ ಹಲವಾರು ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಿದೆ. ಮೊದಲನೇದು ಟ್ರೇಡ್, ಎರಡನೇದು ಕಲ್ಚರ್, ಮತ್ತು ಮೂರನೇದು ಬಾರ್ಡರ್ ಶೇರಿಂಗ್ ಇಶ್ಯೂಸ್. ಅಂದರೆ ಸಮಸ್ಯೆಗಳೂ ಇದೆ, ಸಂಬಂಧದಲ್ಲಿ ಕೆಲವೊಂದು ಒಳ್ಳೆಯ ಅಂಶಗಳೂ ಇದೆ. ಭಾರತ ಚೀನಾ ಟ್ರೇಡು ಇಂಪಾರ್ಟೆಂಟು, ಸಾಂಸ್ಕೃತಿಕ ಬದಲಾವಣೆಗಳು ಆಗ್ತಾ ಇರುತ್ತೆ, ಸಾಂಸ್ಕೃತಿಕ ಒಪ್ಪಂದಗಳು ನಡೀತಾ ಇರುತ್ತೆ, ಮತ್ತು ಬಾರ್ಡರ್ಗಳಲ್ಲಿ ಕೆಲವೊಂದು ಸಾರಿ ಸಮಸ್ಯೆಗಳು ಮುಂದುವರಿಯುತ್ತಲೇ ಇರುತ್ತೆ. ಹೀಗಾಗಿ ಭಾರತ ಚೀನಾ ಸಡುಕು ಸಂಬಂಧ ಆಗಾಗ ಬದಲಾಗ್ತಾ ಇರುತ್ತೆ. ದೊಡ್ಡ ಬದಲಾವಣೆ ಏನು ಅಂತಂದರೆ 2020ರಲ್ಲಾದ ಗಲ್ವಾನ್ ಕ್ಲ್ಯಾಶ್. ಇದರಿಂದಾಗಿ ಏನಾಯಿತು ಅಂತಂದರೆ, ಎರಡೂ ದೇಶಗಳ ನಡುವೆ ದೊಡ್ಡ ಬಿರುಕು ಮೂಡಿತ್ತು. ಹೀಗಾಗಿ ಅದಾದ ನಂತರ ನಿನ್ನೆ ನಡೆದಿದ್ದು 23ನೇ ಮೀಟಿಂಗು. ಆದರೆ ಇದು ಲಾಸ್ಟ್ ನಡೆದಿದ್ದು ಯಾವಾಗ? 2019ರಲ್ಲಿ. ಪ್ರತಿ ವರ್ಷ ನಡಿಬೇಕಾಗಿದ್ದ ಈ ಮೀಟಿಂಗು ಗಲ್ವಾನ್ ಕ್ಲ್ಯಾಶ್ನಿಂದಾಗಿ 2019 ನಂತರ ನಡೀಲೇ ಇಲ್ಲ. ನಿನ್ನೆ ಮತ್ತೆ ಅದು ನಡೆದಿದೆ. ಅದಕ್ಕೆ ಕಾರಣ ಎರಡು ಬದಲಾವಣೆಗಳು, ಎರಡು ಬೆಳವಣಿಗೆಗಳು. ಒಂದು, ಈ ವರ್ಷ 16ನೇ ಬ್ರಿಕ್ಸ್ ಸಮಿಟ್ ನಡೀತು ರಷ್ಯಾದಲ್ಲಿ. ಅಲ್ಲಿ
ಪ್ರಧಾನಮಂತ್ರಿ ಮೋದಿಯವರು ರಷ್ಯಾದ ಜಿ ಜಿನ್ಪಿಂಗ್ ಅವರ ಜೊತೆ ಚರ್ಚೆಯನ್ನು ನಡೆಸ್ತಾರೆ. ಎರಡೂ ನಾಯಕರು ಒಂದು ಒಪ್ಪಂದಕ್ಕೆ ಬಂದು ಒಂದು ಮಾತುಕತೆಯ ಮೂಲಕ ಎರಡು ದೇಶಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇದು ಮೊದಲನೇ ಬೆಳವಣಿಗೆ. ಎರಡನೇ ಬೆಳವಣಿಗೆ ಏನು ಅಂತಂದರೆ, ಭಾರತ ಮತ್ತು ಚೀನಾ ಕಳೆದ ಅಕ್ಟೋಬರ್ನಲ್ಲಿ ಬಾರ್ಡರ್ ಪೆಟ್ರೋಲ್ ಅಗ್ರಿಮೆಂಟನ್ನು ಜಾರಿಗೊಳಿಸುತ್ತೆ. ಎರಡೂ ದೇಶಗಳು ಜಾರಿಗೊಳಿಸುತ್ತವೆ. ಇದರ ಮೂಲಕ ಎರಡು ದೇಶಗಳ ಗಡಿ ಭಾಗಗಳಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದು ಇದರ ಉದ್ದೇಶ. ಈ ಎರಡೂ ಬೆಳವಣಿಗೆಗಳಿಂದಾಗಿ ಮತ್ತೆ ಎರಡು ದೇಶಗಳ ಸ್ಪೆಷಲ್ ರಿಪ್ರೆಸೆಂಟೇಟಿವ್ಸ್, ನಮ್ಮ ದೇಶದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಹಾಗೂ ಚೀನಾ ದೇಶದ ಫಾರಿನ್ ಮಿನಿಸ್ಟರ್ ಮತ್ತೆ ಒಂದಾಗಿ ಮೀಟಿಂಗನ್ನು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮ ಬಾಂಧವ್ಯ ಬೆಳೆಯಬಹುದು ಅನ್ನುವ ನಿರೀಕ್ಷೆಯನ್ನು ಈ ಒಂದು ಮೀಟಿಂಗ್ ಹುಟ್ಟುಹಾಕಿದೆ. ಇವಿಷ್ಟು ಮುಖ್ಯವಾದ ಆರ್ಟಿಕಲ್ಗಳು. ಕೆಲವೊಂದು ಪ್ರಿಲಿಮ್ಸ್ ಟಾಪಿಕ್ಸನ್ನು ನೋಡೋಣ. ಗಾಂಗೆಸ್ ಡಾಲ್ಫಿನ್ಸ್ ಅಂತಂದರೆ ಗಂಗಾ ನದಿಯಲ್ಲಿ ಇರುವಂತಹ ಡಾಲ್ಫಿನ್ಗಳು. ಒಂದು ಕಾಲದಲ್ಲಿ 10,000ದಷ್ಟು ಇದ್ದ ಇವುಗಳ ಸಂಖ್ಯೆ ಪ್ರಸ್ತುತ 2,000ಕ್ಕೆ ಬಂದು ತಲುಪಿದೆ. ಮುಖ್ಯವಾದ ಕಾರಣ ಫಿಶಿಂಗ್. ಮೀನುಗಳನ್ನು ಹಿಡಿಬೇಕಾದರೆ ಈ ಡಾಲ್ಫಿನ್ಗಳನ್ನು ಕೆಲವೊಂದು ಸಾರಿ ಹಿಡಿತಾರೆ. ಡ್ಯಾಮ್ ನಿರ್ಮಾಣ ಮಾಡೋದು ಮತ್ತು ಪೊಲ್ಯೂಷನ್, ಈ ಎಲ್ಲ ಕಾರಣಗಳಿಂದಾಗಿ 10,000ಕ್ಕಿದ್ದ ಇವುಗಳ ಸಂಖ್ಯೆ 2,000ಕ್ಕೆ ಬಂದು ತಲುಪಿದೆ. ಸರ್ಕಾರ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ಪ್ರಾಜೆಕ್ಟ್ ಡಾಲ್ಫಿನನ್ನು 2020ರಲ್ಲಿ ಜಾರಿಗೊಳಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಜಾರಿಗೊಳಿಸಿದರು. ಈಗ ರೀಸೆಂಟಾಗಿ ಇದರಲ್ಲಿ ಆದ ದೊಡ್ಡ ಬೆಳವಣಿಗೆ ಏನು ಅಂತಂದರೆ, ಒಂದು ಡಾಲ್ಫಿನ್ಗೆ ಪ್ರಥಮ ಬಾರಿಗೆ ಒಂದು ಟ್ಯಾಗನ್ನು ಅಳವಡಿಸಲಾಗಿದೆ. ಟ್ಯಾಗ್ ಅಳವಡಿಸಿ ಏನು ಮಾಡ್ತಾರೆ? ಇದರ ಮೂಲಕ ಸ್ಯಾಟಲೈಟ್ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಆ ಡಾಲ್ಫಿನ್ಗೆ ಅಳವಡಿಸಿರುವ ಟ್ಯಾಗ್ನ ಮೂಲಕ ಡಾಲ್ಫಿನನ್ನು ಮಾನಿಟರ್ ಮಾಡ್ತಾರೆ. ಆ ಡಾಲ್ಫಿನ್ ಎಲ್ಲೆಲ್ಲಿ ಹೋಯಿತು, ಯಾವ ರೀತಿ ಪ್ರದೇಶದಲ್ಲಿ ವಾಸಿಸ್ತಾ ಇದೆ, ಯಾವ ರೀತಿ ಅದರ ಬಿಹೇವಿಯರ್ ಚೇಂಜ್ ಆಗುತ್ತೆ ಅನ್ನೋದೆಲ್ಲ ಆ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾರೆ. ಮಾಹಿತಿ ಇಟ್ಕೊಂಡು ಏನು ಮಾಡ್ತಾರೆ? ಮುಂದೆ ಯಾವುದಾದ್ರೂ ಒಂದು ಪಾಲಿಸಿ ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಎಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡಿ ಉತ್ತಮವಾದ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಹೀಗಾಗಿ ಡಾಲ್ಫಿನ್ಗಳಿಗೆ ಯಾವುದೇ ಹಾನಿ ಆಗಬಾರ್ದು ಅನ್ನೋದು ಇದರ ಉದ್ದೇಶ. ಇನ್ನು ಎರಡನೇ ಅಂಶ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್. ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ ಅಂತಂದರೆ, ಒಬ್ಬ ವ್ಯಕ್ತಿ ಭಾರತದಲ್ಲಿ ಸುಮಾರು 100 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಆರ್ಥಿಕ ಹಾನಿಯನ್ನು ಮಾಡಿ, ಆರ್ಥಿಕ ಹಾನಿ ಅಂತಂದರೆ ಈಗ ಕೆಲವು ಜನರನ್ನು ನೀವು ನೆನಪು ಮಾಡ್ಕೊಳ್ಬೇಕು ಅಂತಂದರೆ, ಈಗ ವಿಜಯ್ ಮಲ್ಯ ಇದ್ದಾರೆ, ನೀರವ್ ಮೋದಿ ಮುಂತಾದ ಜನರಿದ್ದಾರೆ. ಭಾರತದಲ್ಲಿ ಎಷ್ಟೋ ಸಾಲ ಮಾಡಿ ಬೇರೆ ದೇಶಗಳಿಗೆ ಓಡಿ ಹೋದವರು. ಇವರನ್ನು ಏನು ಕರೀತಾರೆ? ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್. ಇಂಥ ಜನರನ್ನು ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ ಅಂತ ಕರೀತಾರೆ. ಇವರ ವಿರುದ್ಧ ಅರೆಸ್ಟ್ ವಾರೆಂಟನ್ನು ಇಶ್ಯೂ ಮಾಡಲಾಗಿರುತ್ತೆ. ಎಲ್ಲಿ ಸಿಗ್ತಾರೋ ಅಲ್ಲಿ ಇವರನ್ನು ಬಂಧಿಸ್ತಾರೆ. ಅಂದರೆ ಇಂಥ ಒಂದು ವ್ಯಕ್ತಿಗಳನ್ನು ಏನು ಕರೀತಾರೆ ಅನ್ನೋದನ್ನು ಪ್ರಿಲಿಮ್ಸಿಗಾಗಿ ನೆನಪಿಟ್ಕೊಳ್ಳಿ. ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್. ಇವರು ಯಾವ ಮೊತ್ತವನ್ನು ಲೂಟಿ ಮಾಡಿದ್ರೆ ಮಾತ್ರ ಅವರನ್ನು ಈ ರೀತಿ ಕನ್ಸಿಡರ್ ಮಾಡ್ತಾರೆ? 100 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು. ಇದನ್ನು ನೆನಪಿಟ್ಕೊಳ್ಳಿ. ಎರಡನೇದು 100 ಡೇ ಕ್ಯಾಂಪೇನ್. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡೋಣ. ಇದನ್ನು ಸರ್ಕಾರ ಟ್ಯೂಬರ್ಕ್ಯುಲೋಸಿಸ್, TB ರೋಗವನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಜಾರಿಗೊಳಿಸುತ್ತೆ. ಈ 100 ಡೇ ಕ್ಯಾಂಪೇನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕೆಲವು ನಿರ್ದಿಷ್ಟ ಜಿಲ್ಲೆಗಳಿಗೆ ಹೋಗಿ, ಅಂದರೆ ಹೆಚ್ಚು TB ಪೇಷಂಟ್ಗಳನ್ನು ಅಥವಾ ಹೆಚ್ಚು TB ಕೇಸಸ್ಗಳನ್ನು ಹೊಂದಿರುವ ಜಿಲ್ಲೆಗಳಿಗೆ ಹೋಗಿ ಟೆಸ್ಟ್ ಮಾಡ್ತಾರೆ. ಹಾಗೆ ಟೆಸ್ಟ್ ಮಾಡಿದಾಗ ಇತ್ತೀಚಿನ ವರದಿಯ ಪ್ರಕಾರ ಈ ಜಿಲ್ಲೆಗಳಲ್ಲಿ ಸುಮಾರು 16,000 ಕೇಸುಗಳು ಪತ್ತೆಯಾಗಿವೆ. ಇವುಗಳನ್ನೆಲ್ಲ ಮುಂದಿನ ದಿನಗಳಲ್ಲಿ TB ನಿರ್ಮೂಲನೆ ಮಾಡೋದಕ್ಕೋಸ್ಕರ ಮೊದಲು ಒಂದು ರೋಗವನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಎಲ್ಲಿದೆ, ಎಷ್ಟಿದೆ ಅನ್ನುವಂಥ ಮಾಹಿತಿ ಬೇಕಾಗುತ್ತಲ್ವ? ಆ ಮಾಹಿತಿನ ಪಡ್ಕೊಳ್ಳೋಕ್ಕೆ 100 ಡೇ ಕ್ಯಾಂಪೇನನ್ನು ಪ್ರಾರಂಭಿಸ್ತಾರೆ. ಮುಂದಿನ ದಿನಗಳಲ್ಲಿ ಈ ಮೂಲಕ TBಯನ್ನು ನಿರ್ಮೂಲನೆ ಮಾಡೋದು ಇದರ ಉದ್ದೇಶ. ಇನ್ನು ಆ್ಯಡ್ ವ್ಯಾಲೋರಮ್ ಟ್ಯಾಕ್ಸ್. ಯಾವುದೇ ಒಂದು ವಸ್ತುವಿನ ಬೆಲೆ ಅದರ ವ್ಯಾಲ್ಯೂ ಆಗಿರುತ್ತೆ. ಯಾವಾಗ ಟ್ಯಾಕ್ಸ್ ಈ ಬೆಲೆಯನ್ನು ಅವಲಂಬಿಸಿರುತ್ತೋ, ದ ಇಂಪೋಸ್ಡ್ ಟ್ಯಾಕ್ಸ್ ಬೇಸ್ಡ್ ಆನ್ ದಿ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್, ಆ ಪ್ರಾಡಕ್ಟನ್ನು ವ್ಯಾಲ್ಯೂವನ್ನು ಅವಲಂಬಿಸಿರುತ್ತೋ ಅಂತಹ ಟ್ಯಾಕ್ಸ್ಗಳಿಗೆ ಏನಂತ ಕರೀತಾರೆ? ಆ್ಯಡ್ ವ್ಯಾಲೋರಮ್ ಟ್ಯಾಕ್ಸ್. ಅಂದರೆ ಆ ಟ್ಯಾಕ್ಸ್ ಹೇಗೆ ಚೇಂಜ್ ಆಗುತ್ತೆ? ಯಾವಾಗ ಪ್ರಾಡಕ್ಟಿನ ವ್ಯಾಲ್ಯೂದಲ್ಲಿ ಚೇಂಜ್ ಆಗುತ್ತೋ ಆವಾಗ ಆ ಟ್ಯಾಕ್ಸ್ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಇಂತಹ ಟ್ಯಾಕ್ಸ್ಗಳಿಗೆ ಏನಂತ ಕರೀತಾರೆ? ಆ್ಯಡ್ ವ್ಯಾಲೋರಮ್ ಟ್ಯಾಕ್ಸ್. ಇನ್ನು ಮುಂದಿನ ಒಂದು ವಿಷಯ ಏನಂತಂದರೆ ಸೆಸ್ ಮತ್ತು ಸರ್ಚಾರ್ಜ್. ಈ ಸೆಸ್ ಮತ್ತು ಸರ್ಚಾರ್ಜನ್ನು ಆವಾಗವಾಗ ನೀವು ಕೇಳೇ ಇರ್ತೀರ. ಸೆಸ್ ಅಂತಂದರೆ ಕಲೆಕ್ಟೆಡ್ ಫಾರ್ ಸ್ಪೆಸಿಫಿಕ್ ಪರ್ಪಸಸ್. ಈಗ ಹೆಲ್ತ್ ಸೆಸ್, ಎಜುಕೇಷನ್ ಸೆಸ್ ಅಂತೆಲ್ಲ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ಮೂಲಕ ಅಥವಾ ಯಾವುದೇ ಒಂದು ಪೆಟ್ರೋಲ್ ಬೆಲೆಯಲ್ಲೂ ಸಹ ಕೆಲವೊಂದು ಸೆಸ್ಗಳನ್ನು ಅಳವಡಿಸಲಾಗಿರುತ್ತೆ. ಆ ಸೆಸ್ಗಳ ಮೂಲಕ ಏನು ಮಾಡ್ತಾರೆ? ಯಾವುದೇ ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕೋಸ್ಕರ ಅವುಗಳನ್ನು ಸಂಗ್ರಹಿಸ್ತಾರೆ. ಈಗ ಹೆಲ್ತ್ ಮತ್ತು ಎಜುಕೇಷನ್ ಸೆಸ್ಸನ್ನು
ಯಾವುದೋ ರೋಡ್ ನಿರ್ಮಾಣ ಮಾಡಲಿಕ್ಕೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಕಲೆಕ್ಟೆಡ್ ಫಾರ್ ಸ್ಪೆಸಿಫಿಕ್ ಪರ್ಪಸಸ್, ಯಾವುದೋ ನಿರ್ದಿಷ್ಟ ಉದ್ದೇಶವನ್ನು ಇಟ್ಕೊಂಡು ಕಲೆಕ್ಟ್ ಮಾಡಿದಂಥ ಹಣಕ್ಕೆ ಏನು ಕರೀತಾರೆ? ಸೆಸ್ಗಳು ಅಂತ ಕರೀತಾರೆ. ಸರ್ಚಾರ್ಜ್ ಅಂತಂದರೆ ಅಡಿಷನಲ್ ಟ್ಯಾಕ್ಸ್ ಲೆವಿಡ್ ಆನ್ ಎಕ್ಸಿಸ್ಟಿಂಗ್ ಟ್ಯಾಕ್ಸಸ್. ಒಬ್ಬ ವ್ಯಕ್ತಿಯ ಆದಾಯದ ಮೇಲೆ ಅವನ ಹತ್ರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ. ಒಂದು ವೇಳೆ ಆ ವ್ಯಕ್ತಿಯ ಆದಾಯ ಬಹಳ ದೊಡ್ಡ ಮೊತ್ತದಲ್ಲಿದೆ ಅಂತಾದರೆ ಹೆಚ್ಚಿನ ಟ್ಯಾಕ್ಸ್ ಬೀಳುತ್ತೆ. ಆ ಟ್ಯಾಕ್ಸ್ ಹೆಚ್ಚಾಗ್ತಾ ಇದ್ದ ಹಾಗೆ ಆ ಟ್ಯಾಕ್ಸಿನ ಮೇಲೆ ಮತ್ತೆ ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ. ಇಂತಹ ಟ್ಯಾಕ್ಸ್ಗಳನ್ನು ಅಂದರೆ ಟ್ಯಾಕ್ಸ್ ಆನ್ ಟ್ಯಾಕ್ಸನ್ನು ಸರ್ಚಾರ್ಜ್ ಅಂತ ಕರೀತಾರೆ. ಸೆಸ್ ಅಂದರೆ ಒಂದು ಸ್ಪೆಸಿಫಿಕ್ ಉದ್ದೇಶಕ್ಕೋಸ್ಕರ ಕಲೆಕ್ಟ್ ಮಾಡೋದು. ಸರ್ಚಾರ್ಜ್ ಅಂತಂದರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಕ್ಯಾಲ್ಕುಲೇಟೆಡ್ ಆನ್ ಟೋಟಲ್ ಟ್ಯಾಕ್ಸ್ ಲಯಾಬಿಲಿಟಿ. ಒಟ್ಟು ಟ್ಯಾಕ್ಸ್ ಎಷ್ಟಿದೆ ಒಬ್ಬ ವ್ಯಕ್ತಿದು, ಎಷ್ಟು ಟ್ಯಾಕ್ಸ್ ಕಟ್ತಾನೆ ಅನ್ನೋದ್ರ ಮೇಲೆ ಕಲೆಕ್ಟ್ ಮಾಡೋದು ಸರ್ಚಾರ್ಜ್. ಇವಿಷ್ಟು ಇಂದಿನ ಮುಖ್ಯ ವಿಷಯಗಳು. ಹಾಗೆ ಒಂದು ಕ್ವಶನ್ ನಿಮಗೋಸ್ಕರ ಇದೆ. ವಿಚ್ ಇಸ್ ದ ನೋಡಲ್ ಮಿನಿಸ್ಟ್ರಿ ಫಾರ್ ದಿ ಪ್ರಾಜೆಕ್ಟ್ ಡಾಲ್ಫಿನ್? ಪ್ರಾಜೆಕ್ಟ್ ಡಾಲ್ಫಿನನ್ನು ನೋಡಿಕೊಳ್ಳುವ ಮಿನಿಸ್ಟ್ರಿ ಯಾವುದು? ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ಇದ್ದರೆ ತಿಳಿದುಕೊಂಡು ಕಮೆಂಟ್ ಮಾಡಿ. ಧನ್ಯವಾದಗಳು. ಇದು ಪಾಂಚಜನ್ಯ IAS.